ಎಲ್ಲರಿಗೂ ನಮಸ್ಕಾರ. ವಿಡಿಯೋ ಮಾಡದೆ ಒಂದು 10-15 ದಿನ ಆಯಿತು. ಇವತ್ತಿನ ವಿಷಯ, ನಾವು ಲಾಸ್ಟ್ ಸೆಕೆಂಡ್ ವಿಡಿಯೋದಲ್ಲಿ ಪೆಟ್ಟಿಗೆದ ಇದೇ ಪೆಟ್ಟಿಗೆದ ಜೇನು ತೆಗೆಯುವುದನ್ನು ವಿವರಿಸಿದ್ದೇನೆ. ಅದನ್ನು ಕೂಡ ನೋಡಿ. ಈ ಪೆಟ್ಟಿಗೆ ತೆಗೆದಿದ್ದೆ ಅಲ್ಲ, 2 ಸೂಪರ್ ಖಾಲಿ ಆಯಿತು. ಅಂದರೆ ಫ್ರೇಮ್ಸ್ ಎಲ್ಲ ತೆಗೆದೆ. ಇದೆಲ್ಲ ಸೆಕೆಂಡ್ ಸೂಪರ್ ಫ್ರೇಮ್ಸ್, ಇದೆಲ್ಲ ಫಸ್ಟ್ ಸೂಪರ್. ನೋಡಿ, ಈ ಥರ ಫುಲ್ಲು ಸೀಲ್ ಆಗಿದೆ. ಈ ಥರ ಸೀಲ್ ಆಗಬೇಕು. ಅಟ್ಲೀಸ್ಟ್ 90%, 75% ಅಬೌವ್ ಸೀಲ್ ಆಗಬೇಕು. ಇದರ ಮಾಯಿಶ್ಚರ್ ಲೆವೆಲ್ ಜಾಸ್ತಿ ಇರ್ತದೆ, ಅದರಿಂದ ಹುಳಿ ಬರೋದು ಇರ್ತದೆ. ಬಿಸಿಲಿಗಿಟ್ಟರೆ ಇನ್ನೂ ಕೂಡ ಒಳ್ಳೆಯದು. ನೋಡಿ, ಈ ಒಂದು ವಿಡಿಯೋವನ್ನು ಯಾಕೆ ಮಾಡ್ತಿದ್ದೇನೆ ಅಂದರೆ, ನಿಮಗೆ ಮೆಷಿನಿನ ಉಪಯೋಗ ಎಂತ ಅಂತ. ನಿಮಗೆ ಮೆಷಿನಿಂದ ಅಂದರೆ, ಈಗ ಒಂದು ಸಾಧಾರಣ 17 ದಿನ ಆಯಿತು ನಾನು ಈ ಪೆಟ್ಟಿಗೆನ ಜೇನು ತೆಗೆದು. ಪುನಃ ಮತ್ತೆ ಈ ಥರ ಸೀಲಾಗಿ ಜೇನು ಸಿಗ್ತದೆ. ಅಂದರೆ 3 kg ಬರ್ತದೆ ಈ ಫ್ರೇಮ್ಸಲ್ಲಿ. ಫಸ್ಟ್ ಸೂಪರಲ್ಲಿ ಒಂದು 2.5 kg ಬರ್ಬೋದು. ಈ ಸೂಪರಲ್ಲಿ 1 kg ಬರ್ಬೋದು. ಎಂತ ಅಂದರೂ 3-3.5 kg ಬಂತಲ್ಲ ಜೇನುತುಪ್ಪ. ಈಗ ನಾವು ಮೆಷಿನಲ್ಲಿ ತೆಗೆಯೋದ್ರಿಂದ ಪಾಲಾಗದ ಥರ ಚೆಂದವಾಗಿ ನೋಡಿಕೊಂಡ್ರೆ, ನಿಮಗೆ ಒಂದು ಪೆಟ್ಟಿಗೆಯಲ್ಲಿ ಒಳ್ಳೆಯದಾಗಿ ನೋಡಿಕೊಂಡ್ರೆ ಹೆಚ್ಚಂದರೆ 10 kg ಜೇನು ತೆಗಿಬೋದು ಒಂದು ಪೆಟ್ಟಿಗೆಯಲ್ಲಿ, ಚೆಂದವಾಗಿ ನೋಡಿಕೊಂಡ್ರೆ. ಕೆಲವೊಂದು ಪೆಟ್ಟಿಗೆಯಲ್ಲಿ 1 kg ಕೂಡ ಜೇನು ಬರಲಿಕ್ಕಿಲ್ಲ. ಎಂತ ಮಾಡಲಿಕ್ಕೆ ಆಗೋದಿಲ್ಲ ಪಾಲಾಗಿ ಹೋದರೆ. ರಾಣಿ ಮೊಟ್ಟೆನ ಚೆಕ್ ಮಾಡೋದು, ಈ ಥರ ಎಲ್ಲ ಕೆಲಸ ಸರಿಯಾಗಿ ಮಾಡಿದ್ದಾಗಿದ್ದರೆ ಒಳ್ಳೆಯ ಜೇನನ್ನು ತೆಗಿಬೋದು. ಅದೇ ರೀತಿ ಹೂ ಕೂಡ ಒಳ್ಳೆಯ ಅರಳಿದರೆ ಒಳ್ಳೆಯ ಜೇನನ್ನು ತೆಗಿಯೋದಂತ ಹೇಳೋದು. ನೋಡಿ, ಇದೊಂದು ಬೇರೆ ಪೆಟ್ಟಿಗೆ ಸೀಲ್ ತೆಗೆದಿದ್ದೇನೆ. ಅದೇ ಇವತ್ತಿನ ವಿಷಯ. ನೋಡಿ, ಇದೊಂದು ಸಣ್ಣ ಫ್ರೇಮು. ಇದರ ಒಳಗಿನ ಕಣ್ಣುಗಳಲ್ಲಿ ಗಮನಿಸಿ. ನೋಡಿ, ಇದು ಜೇನು. ಇದನ್ನು ಫುಲ್ ಮಾಡಿ ಈ ಥರ ಸೀಲ್ ಮಾಡೋದು. ಇದೆಲ್ಲ ನಿಮಗೆ ಇಲ್ಲಿ ಕೆಳಗಿನ ಕಾಣ್ತದೆ ಕಪ್ಪು ಕಲರ್, ಅದು ಫೌಂಡೇಶನ್ ಕೊಟ್ಟಂಥದ್ದು. ಅದು ಆ ಥರ ಇರ್ತದೆ. ಈಗ ನೀವು ಇದನ್ನು ಸ್ಟೋರ್ ಮಾಡಿ ಇಡೋದಾದರೆ ಇದನ್ನು ಕಟ್ ಮಾಡಿ ಇಡಬೇಕು. ನೋಡಿ, ಅದರ ಬಗ್ಗೆ ಕೂಡ ಮುಂದಿನ ವಿಡಿಯೋದಲ್ಲಿ ಹಾಕುವ. ಒಂದು ಜೂನ್ ಜುಲೈ ಬರುವಾಗ ಎಲ್ಲ ಫ್ರೇಮ್ಗಳಿಗೆ ಕೂಡ ಫೌಂಡೇಶನ್ ನೀವು ಕಾಣ್ತೀರಿ. ನೋಡಿ, ಇದರಲ್ಲಿ ಫುಲ್ ಕೊಟ್ಟದ್ದು, ಇದು ಫುಲ್ ಫೌಂಡೇಶನಲ್ಲೇ ಜೇನಾದದ್ದು. ಇಲ್ಲಿ ನೋಡಿ, ಕೆಳಗಿನ ಭಾಗದಲ್ಲಿ ಕರಿ ಕಾಣೋದು ಫೌಂಡೇಶನ್. ನೋಡಿ, ಒಂದು ಜೇನು ಹುಳ ಇತ್ತಿದ್ರಲ್ಲಿ. ಸಾಮಾನ್ಯ ಈ ಫ್ರೇಮ್ ಅರ್ಧ kg ಹಿಡಿತದೆ. ಈ ಒಂದು ಫ್ರೇಮ್ ಅರ್ಧ kg ತುಪ್ಪ ಹಿಡಿಬೋದು. ಕೂಂಬ್ ಹನಿ ಕೂಡ ಅವೈಲೇಬಲ್ ಇದೆ, ಬೇಕಿದ್ದವರು ಕಾಂಟ್ಯಾಕ್ಟ್ ಮಾಡಿ. ನೋಡಿ, ಪ್ಯೂರ್ ಜೇನು. ಸಾಧಾರಣ ರಬ್ಬರ್ ಹೂ ಮುಗಿತಾ ಬಂತು. ಸ್ವಲ್ಪ ರಬ್ಬರ್ ಜೇನು ಕೂಡ ಹಾಗೂ ಇನ್ನುಳಿದ ಜೇನು ಕೂಡ ಇದರಲ್ಲಿ ಮಿಕ್ಸ್ ಇರ್ಬೋದು. ಅಂದರೆ ಈಗ ಚಂದ್ರಿಕಾ ಮರ, ರಬ್ಬರ್ ಮರ ಹಾಗೂ ಈ ಸಣ್ಣ ಸಣ್ಣ ಹೂವೆಲ್ಲ ಬೆಳೆದಿದೆ. ಹೆಚ್ಚಿನ ಕಾಡು ಫಾರೆಸ್ಟ್ ಹನಿಯಲ್ಲಿ ಈಗ ಸಿಗುವಂಥದ್ದು. ಇದರಲ್ಲಿ ಔಷಧಿ ಗುಣ ಹೆಚ್ಚಿರ್ತದೆ. ನೋಡಿ, ಎಷ್ಟು ಶುದ್ಧ ಜೇನು ಅಂತ. ನಿಮಗೆ ಬೇಕಿದ್ದರೆ ಸಂಪರ್ಕಿಸಿ. ಇದೇ ಇವತ್ತಿನ ವಿಡಿಯೋ. ಸರಿ, ಮುಂದಿನ ವಿಡಿಯೋದಲ್ಲಿ ಸಿಗುವ.